ಖ್ಯಾತ ಲೇಖಕರಾದಂತಹ ಶ್ರೀಕೃಷ್ಣ ಆಲನಹಳ್ಳಿಯವರು. ನಮ್ಮ ದುರದೃಷ್ಟ ಏನು ಅಂದರೆ ಅವರು 41ನೇ ವಯಸ್ಸಿನಲ್ಲೇ ತೀರಿ ಹೋದರು. ಕನ್ನಡ ಸಾಹಿತ್ಯ ಲೋಕಕ್ಕೆ ಒಂದು ದೊಡ್ಡ ನಷ್ಟ. ಪರಸಂಗದ ಗೆಂಡೆ ತಿಮ್ಮ ಈ ಕಾದಂಬರಿಯಲ್ಲಿ ನಾವು ಎರಡು ವಿಷಯಗಳನ್ನು ನೋಡಬೇಕಾಗುತ್ತೆ. ಮೊದಲನೆಯದು, ನಮ್ಮ ಸಮಾಜದಲ್ಲಿ ಉಂಟಾಗುವ ಬದಲಾವಣೆಗಳು ಹೇಗೆ ಅಮಾಯಕರ ಹಾಗೂ ಮುಗ್ಧರ ಜೀವನದ ಮೇಲೆ ಪರಿಣಾಮವನ್ನು ಬೀರುತ್ತೆ ಅನ್ನೋದು. ಅದೇ ರೀತಿ ಈ ಒಂದು ನಾಗರಿಕತೆಯ ಬದಲಾವಣೆಗಳು ಹಾಗೂ ವ್ಯಕ್ತಿಯ ಈ ಒಂದು ನೈತಿಕ ಹಾಗೂ ಜೀವನ ಮೌಲ್ಯಗಳ ನಡುವೆ ನಡೆಯುವಂತಹ ಸಂಘರ್ಷ ಏನಿದೆ ಅದನ್ನು ಹೇಳುವ ಪ್ರಯತ್ನವನ್ನು ಆಲನಹಳ್ಳಿಯವರು ಈ ಕೃತಿಯಲ್ಲಿ ಮಾಡಿದ್ದಾರೆ. ಇನ್ನೊಂದು ಪ್ರಮುಖವಾದ ವಿಷಯ ಏನು ಅಂದರೆ, ನಾವು ಈ ಒಂದು ನಾಗರಿಕತೆಗೆ ಹೊಂದಿಕೊಳ್ಳುವ ಒಂದು ಹಂಬಲದಲ್ಲಿ ನಮ್ಮ ಒಂದು ನೈತಿಕತೆಯನ್ನು ಕಳ್ಕೊಂಡು ನಮ್ಮ ಒಂದು ಬಾಹ್ಯರೂಪವನ್ನು ಚೆನ್ನಾಗಿ ಇಟ್ಕೊಂಡು ಸ್ವಚ್ಛವಾಗಿ ಇಟ್ಕೊಂಡ್ರೆ ಸಾಕಾಗೋದಿಲ್ಲ, ನಮ್ಮ ಮನಸ್ಸನ್ನು ಸಹ ಸ್ವಚ್ಛವಾಗಿ ಇಟ್ಕೊಬೇಕು ಅನ್ನೋದು ಎರಡನೇ ವಿಷಯ. ಇದರಲ್ಲಿ ಶ್ರೀಕೃಷ್ಣ ಆಲನಹಳ್ಳಿಯವರ ಒಂದು ಬರವಣಿಗೆ ಏನಿದೆ ಅದು ತುಂಬ ಪ್ರಮುಖವಾದದ್ದು. ಯಾಕಂದರೆ ಅವರು ಇದನ್ನು ತುಂಬ ಒಂದು ರಿಯಲಿಸ್ಟಿಕ್ಕಾಗಿ ನಮ್ಮ ಕಣ್ಣ ಮುಂದೆ ನಡೆಯುವ ರೀತಿಯಲ್ಲಿ ಕಟ್ಕೊಟ್ಟಿದ್ದಾರೆ. ಅದಕ್ಕೆ ಇದರಲ್ಲಿ ಬರುವ ಹಲವಾರು ವಿಷಯಗಳು ಹೇಳ್ಬೋದು ನಾವು. ಮೊದಲನೇದಾಗಿ ಇವರ ಬರವಣಿಗೆಯ ಶೈಲಿ ಏನಿದೆ ಅದು ಎರಡು ರೀತಿಯ ಒಂದು ಬರವಣಿಗೆ ಇದೆ ಇದರಲ್ಲಿ. ಒಂದು, ಆ ಕಥೆಯನ್ನು ಅವರು ನಮಗೆ ವಿವರಿಸುವಾಗ ಅವರು ಉಪಯೋಗಿಸಿರುವಂತಹ ಒಂದು ಭಾಷೆ. ಅದೇ ರೀತಿ ಆ ಕಥೆಯಲ್ಲಿರುವ ಪಾತ್ರಗಳು ಮಾತಾಡಬೇಕಾದ್ರೆ ಅವರು ಉಪಯೋಗಿಸಿರುವಂತಹ ಒಂದು ಭಾಷೆ. ಆ ಒಂದು ಕ್ಯಾರೆಕ್ಟರ್ಸ್ ಏನಿದೆ ಅವು ಮಾತಾಡಬೇಕಾದ್ರೆ ಆ ಒಂದು ಗ್ರಾಮೀಣ ಸೊಗಡು ಹಾಗೂ ಆ ಡೈಲೆಕ್ಟ್ ಏನಿದೆ ಅದನ್ನು ಅವರು ಯೂಸ್ ಮಾಡಿರ್ತಾರೆ. ಅದು ನಮಗೆ ಆ ಒಂದು ಕ್ಯಾರೆಕ್ಟರ್ಸ್ ಜೊತೆ ತುಂಬ ಕ್ಲೋಸ್ ಆಗಿ ರಿಯಲಿಸ್ಟಿಕ್ಕಾಗಿ ಅದನ್ನು ನೋಡೋ ಅವಕಾಶವನ್ನು ನೀಡುತ್ತೆ ನಮಗೆ. ಅದೇ ರೀತಿ ಇವರು ಆ ಒಂದು ಭೌಗೋಳಿಕ ಪ್ರದೇಶವನ್ನು, ಆ ಒಂದು ಗ್ರಾಮವನ್ನು ವರ್ಣಿಸುವ ರೀತಿ ಇದೆಯಲ್ಲ ಅದು ಕೂಡ ತುಂಬ ರಿಯಲಿಸ್ಟಿಕ್ ಆಗಿರುತ್ತೆ. ಅಲ್ಲಿ ನಡೆಯುವಂತಹ ಗ್ರಾಮದಲ್ಲಿ ನಡೆಯುವಂತಹ ವಿಷಯಗಳು, ಅಲ್ಲಿರುವಂತಹ ಕೊಳ, ಅಲ್ಲಿರುವಂತಹ ದೇವಸ್ಥಾನ, ಅಲ್ಲಿನ ಮರ ಗಿಡಗಳು, ಪಕ್ಷಿಗಳು, ಇದೆಲ್ಲ. ಅದೇ ರೀತಿ ಇದರ ಇನ್ನೊಂದು ಪ್ರಮುಖವಾದ ವಿಷಯ ಏನು ಅಂದರೆ, ಇವರು ಈ ಕಥೆಯನ್ನು ಹೇಳುವ ರೀತಿ ಎಷ್ಟು ಹೇಳಬೇಕೋ ಅಷ್ಟು ಮಾತ್ರ, ಯಾವುದನ್ನು ಹೆಚ್ಚಾಗಿ ಅವರು ಹೇಳೋದಿಲ್ಲ. ಇಷ್ಟು ಸಾಕು ಅಷ್ಟು ಮಾತ್ರ ಹೇಳಿರ್ತಾರೆ. ಆದ್ದರಿಂದ ಈ ಕಥೆಯ ಒಂದು ಪೇಸ್ ಏನಿದೆ ಅದು ಎಲ್ಲೂ ಬ್ರೇಕ್ ಆಗೋದಿಲ್ಲ, ನಮಗೆಲ್ಲೂ ಬೋರ್ ಅನಿಸೋದಿಲ್ಲ. ಆ ರೀತಿ ತೊಗೊಂಡೋಗಿರ್ತಾರೆ. ಇದರಲ್ಲಿ ಇನ್ನೊಂದು ವಿಷಯ ಏನು ಅಂದರೆ, ಈ ಕಾದಂಬರಿಯಲ್ಲಿ ನಡೆಯುವಂತಹ ವಿಷಯಗಳಲ್ಲಿ ಆಲನಹಳ್ಳಿಯವರು ಎಲ್ಲೂ ಈ ವಿಷಯಗಳೆಲ್ಲ ಇವರೇ ಕಾರಣ, ಇವರಿಂದನೇ ಈ ರೀತಿ ಆಯಿತು ಅಂತ ಎಲ್ಲೂ ಹೇಳೋದಿಲ್ಲ. ಅಂದರೆ ಇವ್ರು ಮಾಡಿದ ಸರಿ, ಇವ್ರು ಮಾಡಿದ ತಪ್ಪು, ಇದು ಸರಿ, ಇದು ತಪ್ಪು ಅಂತ ಅವರು ಎಲ್ಲೂ ಹೇಳೋದಿಲ್ಲ. ಆ ಒಂದು ಪಾತ್ರಗಳ ಒಂದು ಮನಸ್ಸಿನ ಸ್ಥಿತಿ ಏನಿದೆ ಅದನ್ನು ಅವರು ಕ್ಯಾಪ್ಚರ್ ಮಾಡ್ತಾರೆ. ಈಗ